ನಮಸ್ಕಾರ ಎಲ್ಲರಿಗೂ ರಾಜು UK ಕಿಚನ್ಗೆ ಸ್ವಾಗತ. ನಾನಿವತ್ತು ಪಾಸ್ತಾ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಆಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಮತ್ತೆ ತಡ ಈ ವಿಡಿಯೋನ ನೋಡ್ಕೊಂಬರ್ರಿ. ಪಾಸ್ತಾನ ನಿಮ್ಮ ಮನೇಲೂ ಮಾಡಿರಿ. ಹೆಂಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡಂಬರ್ರಿ. ಈ ಥರ ಪಾಸ್ತಾ ಸಿಗ್ತಾವ್ರಿ, ಪಾಸ್ತಾ ಪ್ಯಾಕೆಟ್ ಸಿಗ್ತದೆ, ಅಂಗಡಿಗಳಲ್ಲಿ ಸಿಗುತ್ತೆ. ವೆರೈಟಿ ಆದಂಥ ಪಾಸ್ತಾ ಡಿಸೈನ್ಸು ಎಲ್ಲ ಸಿಗ್ತಾವ್ರಿ. ನಾವು ಈ ಥರ ಪಾಸ್ತಾನ ತಂದು ಮಾಡ್ತಾಯಿದ್ದೀವಿ. ಈ ಪಾಸ್ತಾ ಮಾಡೋಕ್ಕೆ ಮೊದಲನೇದಾಗಿ ಒಂದು ಕಡಾಯಿನ ಸ್ಟವ್ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿನಿ ರೀ. ಈ ನೀರು ಕುದಿ ಬರಬೇಕು, ಅಲ್ಲಿವರೆಗೂ ವೇಟ್ ಮಾಡ್ಬೇಕ್ರಿ. ನೋಡಿರಿ, ಈಗ ನೀರು ಕುದಿಲಿಕ್ಕತ್ತಾವ ನೋಡಿರಿ. ಈ ಥರ ಇರುವಾಗಲೇ ಈ ಪಾಸ್ತಾ ಏನಿರ್ತಾವಲ್ರಿ ಇದನ್ನು ಹಾಕಿಬಿಡ್ಬೇಕ್ರಿ. ಸ್ವಲ್ಪ ಕುದಿಬೇಕ್ರಿ, ತುಂಬಾ ಜಾಸ್ತಿ ಕಟ್ಟಿಯಾಗಿರ್ತದೆ. ಹಾಕಿದ ಕೂಡಲೇ ಈ ಥರ ತಿರುಗಾಡಬೇಕು. ಒಂದು ವೇಳೆ ತಿರುಗಾಡಲಿಲ್ಲ ಅಂದರೆ ಪಾತ್ರೆಗೆ ಅಂಟ್ಕೊಂಡು ಬಿಡ್ತದೆ. ನೋಡಿರಿ, ಇದು ಈ ಥರ ಆಗ್ಯದ. ಇನ್ನೂ ಬಿರ್ಸಿರ್ತದೆ ರೀ, ಸ್ವಲ್ಪ ಗಟ್ಟಿ ಇರ್ತದೆ. ಹಾಗಾಗಿ ಇನ್ನೂ ಕುದಿಸ್ಕೋಬೇಕು. ಇದನ್ನು ಕುದಿಯುವಾಗ ಬೇಕಾದರೆ ಉಪ್ಪು ಹಾಕೋರಿ, ಇಲ್ಲ ಕುದ್ದಾದ್ಮೇಲೂ ಕೂಡ ಹಾಕೋಬೋದು. ನಾನು ನಿಮಗೆ ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿರಿ, ಆಗ ನಿಮಗೆ ಎಲ್ಲನೂ ಅರ್ಥ ಆಗ್ತದೆ. ಅರ್ಧಂಬರ್ಧ ನೋಡಿದ್ರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗ್ತದೆ. ಸ್ವಲ್ಪ ಮ್ಯಾಲೆ ಮುಚ್ಚಬೇಕು, ಜಾಸ್ತಿ ಮುಚ್ಚೋದ್ರಿಂದ ನೀರೆಲ್ಲ ಉಕ್ಕಿ ಬಿಡ್ತದೆ. ಹಾಗಾಗಿ ನೋಡಿರಿ, ಈ ಥರ ಪಾಸ್ತಾ ರೆಡಿ ಆಗ್ಯದ್ರಿ. ನೋಡ್ಬೋದು, ಈ ಥರ ಎಲ್ಲ ಬೆಂದವ್ರಿ. ಇದನ್ನು ಹೆಂಗೆ ಒಗ್ಗರಣೆ ಹಾಕ್ಬೇಕನ್ನೋದು ನೋಡಂಬರ್ರಿ. ಮೊದಲನೇದಾಗಿ ನಾ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳಗತ್ತೀನಿ ನೋಡಿರಿ. ಈ ಎಣ್ಣೆ ಮಾಪದಿಂದ 2 ಎಣ್ಣೆನ ನಾ ಹಾಕ್ಕೊಂಡಿದ್ದೀನಿ ರೀ. ನೋಡ್ಬೋದು, ಈ ಥರ ಪಾಸ್ತಾ ಕುದ್ದವಲ್ರಿ, ಇದಕ್ಕೆ ಉಪ್ಪು ಸೇರಿಸ್ಕೊಳಗತ್ತೀನಿ ನಾನು. ನೀವು ಬೇಕಾದರೆ ಕುದಿಯೋಗ ಹಾಕೋಬೋದು, ಅಥವಾ ಈ ಹಂತದೊಳಗೆ ಉಪ್ಪನ್ನು ಹಾಕ್ಕೊಂಡು ಈ ಥರ ತಿರುಗಾಡ್ಕೊಂಡು ಇಟ್ಕೋಬೇಕ್ರಿ. ನೋಡಿರಿ, ಎಣ್ಣೆ ಕಾಯ್ದದ್ದು ಈ ಕಡೆ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ಸ್ಕೋಬೇಕು. ಬಿಗಿನರ್ಸ್ ಆಗಿದ್ದರೆ ಈ ಸಾಸಿವೆ ಸಿಡಿಯೋ ಚಾನ್ಸಸ್ ಇರ್ತದೆ, ನೋಡಿಕೊಂಡು ಮಾಡ್ಕೋರಿ. ನೋಡ್ರಿ, ಈಗ ಸಾಸಿವೆ ಎಲ್ಲ ಚಟಪಟ ಅಂದಾವ ನೋಡ್ರಿ. ಇದಕ್ಕೆ 1-2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ ರೀ ನಾನು. ಇದಕ್ಕೇ ಹಾಕಿಬಿಡ್ಬೇಕು. ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ಸ್ವಲ್ಪ ಇರಲಿ ಅಂದ್ಕೊಂಡು 2 ಹಸಿಮೆಣ್ಸಿನ್ಕಾಯಿನ ಹೋಳಿ ಹಾಕಿದ್ದೀನಿ. ನೋಡಿರಿ, ಈ ಥರ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡು ಆದಮೇಲೆ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕೋಬೇಕ್ರಿ. ನೋಡ್ಬೋದು, ಈ ಉಳ್ಳಾಗಡ್ಡಿ ಎಲ್ಲ ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಎಲ್ಲನೂ ಚಮಚದಿಂದ ತಿರುಗಾಡಬೇಕು. ನೋಡ್ರಿ, ಇವು ಬೆಂದವ್ರಿ. ಇದಕ್ಕೇ ಟೊಮೊಟೊ ಮತ್ತು ಗಜ್ಜರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ನೋಡ್ಬೋದು, ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳಮ್ರಿ. ನೋಡ್ಬೋದು, ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡೋದ್ರಿ. ನಿಮಗೆ ಬೇಕಾದರೆ ಈ ಒಗ್ಗರಣೆಗೆ ಶೇಂಗದ ಕಾಳು ಮತ್ತು ಬಟಾಣಿ ಕಾಳು ಹಾಕೋಬೋದು. ನೋಡ್ರಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಉಪ್ಪು ಬೇಯಿಸಿರೋ ಪಾಸ್ತಾಕ್ಕೆ ಸೇರಿಸಿರೋದ್ರಿಂದ ಒಗ್ಗರಣೆಯಲ್ಲಿ ಸ್ವಲ್ಪನೇ ಯೂಸ್ ಮಾಡ್ಕೊರಿ, ನೋಡಿಕೊಂಡು ಹಾಕೋರಿ. ನೋಡ್ರಿ, ಇದು ಒಗ್ಗರಣೆ ರೆಡಿ ಆಗ್ಯದ. ಈ ಹಂತದೊಳಗೆ ಈ ಥರ ಪಾಸ್ತಾ ಮಸಾಲ ಅಂಥೇಳಿ ಸಿಗ್ತದ್ರಿ. ನೀವು ಪಾಸ್ತಾ ಪ್ಯಾಕೆಟ್ ತರುವಾಗಲೇ ಈ ಥರ ಮಸಾಲ ಪ್ಯಾಕೆಟ್ ಕೂಡ ತರಬೇಕಾಗ್ತದ್ರಿ. ಈ ಥರ ಪ್ಯಾಕೆಟ್ ತರೋದಾಗಲಿಲ್ಲ ಅಂದರೆ ಮನೇಲಿರೋ ಮಸಾಲನೇ ರುಬ್ಬಿ ಹಾಕ್ಬೋದು. ನಾನಿಲ್ಲಿ ಮಸಾಲ ಪ್ಯಾಕೆಟ್ ತಂದಿರೋದ್ರಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ರಿ, ಈ ಥರ ಇರ್ತದೆ ನೋಡ್ರಿ. ಟೇಸ್ಟು ಸೂಪರಾಗಿರ್ತದೆ ರೀ. ನೋಡ್ಬೋದು, ಈ ಥರ ಇರ್ತದೆ. ಕಲರು ಈ ಖಾರದಲ್ಲೇ ಇರೋದ್ರಿಂದ ನನಗೆ ಯೆಲ್ಲೋ ಕಲರ್ ಇಷ್ಟ ಆಗಲಿಲ್ಲ. ಅದಕ್ಕಾಗಿ ನಾನು ಅರಿಶಿಣ ಪುಡಿನ ಯೂಸ್ ಮಾಡಿಲ್ಲ. ನಿಮಗೆ ಬೇಕಾದರೆ ಅರಿಶಿನ ನೀವು ಯೂಸ್ ಮಾಡ್ಕೋಬೋದು. ಎಲ್ಲನೂ ಹಾಕಿ ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಎಲ್ಲನೂ ಈ ಥರ ಫ್ರೈ ಆಗಿರಬೇಕು, ವೆಜಿಟೇಬಲ್ ಎಲ್ಲ. ನೋಡ್ಬೋದು, ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಪಾಸ್ತಾನ ಇದ್ರೊಳಗೆ ಹಾಕೋಬೇಕ್ರಿ, ಒಗ್ಗರಣೆಯೊಳಗೆ. ನೋಡ್ರಿ, ಈ ಥರ ಅಂಟ್ಕೊಂಡು ಬಿಡ್ತದ್ರಿ. ಜಾಸ್ತಿ ಹೊತ್ತು ಕುದಿಸಾದ್ಮೇಲೆ ಹೊರಗಡೆ ಬಿಡಬಾರ್ದು. ತಕ್ಷಣವೇ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೋಡ್ಬೋದು, ಇನ್ನೂ ಬಿಸಿ ಇತ್ತು, ಆವಾಗಲೇ ನಾನು ಒಗ್ಗರಣೆ ಹಾಕ್ಕೊಂಡು ಈ ಥರ ಎಲ್ಲ ಪಾಸ್ತಾಕ್ಕೂ ಮಸಾಲ ಅಂಟೋ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಸರಿಯಾಗಿ ತಿರುಗಾಡ್ಕೊಂಡು ಬೇಯಿಸ್ಕೋಬೇಕಾಗ್ತದೆ. ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಮಸಾಲನೂ ಪಾಸ್ತಾಕ್ಕೆ ಸರಿಯಾಗಿ ಅಂಟ್ಕೊಂಡು ಬಿಡ್ತದೆ. ಇಲ್ಲದೇ ಇದ್ದರೆ
ಸ್ವಲ್ಪ ಹಸಿ ಹಸಿಯಾಗಿ ಬಾಯಿಯೊಳಗೆ ಹತ್ತೋ ಚಾನ್ಸಸ್ ಇರ್ತದೆ. ಹಾಗಾಗಿ ಸರಿಯಾಗಿ ಎಲ್ಲನೂ ಫ್ರೈ ಮಾಡ್ಕೊರಿ. ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಈ ಹಂತದೊಳಗೆ ಉಪ್ಪು ಖಾರ ನೋಡಿಕೊಂಡು ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಿದ್ರೆ ಹಾಕೋಬಹುದು. ಈಗ ಗ್ಯಾಸನ್ನು ಬಂದ್ ಮಾಡ್ಕೊತೀನಿ ರೀ. ನೋಡ್ಬೋದು ನಮ್ಮ ಪಾಸ್ತಾ ಈ ಥರ ರೆಡಿ ಆಗ್ಯದ್ರಿ. ನೋಡ್ರಿ ಒಂದಕ್ಕೊಂದು ಪಾಸ್ತಾ ಕೂಡ ಅಂಟ್ಕೋತಾ ಇಲ್ಲ. ಫೈನಲಿ ನಮ್ಮ ಪಾಸ್ತಾ ರೆಡಿ ಆಗ್ಯದ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕ್ರಿ. 1-2 ನಿಮಿಷ ಈ ಥರ ಮುಚ್ಚಿಡಬೇಕು. ನೋಡ್ಬೋದು ಈ ಥರ ಆಗ್ಯದ. ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ತುಂಬಾ ಚೆನ್ನಾಗಿರ್ತದ್ರಿ. ನೋಡಿರಿ ನಾನು ಸರ್ವ್ ಮಾಡಿಕೊಂಡು ಅದಕ್ಕೆ ಮೇಲೆ ಅಲಂಕಾರಕ್ಕಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಈ ಥರ ನಮ್ಮ ಪಾಸ್ತಾ ರೆಡಿ ಆಗ್ಯದ ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗಾಗ್ಯದಂತ ಕಾಮೆಂಟ್ ಮಾಡಿರಿ. ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸಿಗೆ ಈ ಥರ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರ್ರಿ. ದೊಡ್ಡವ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಅದರಿದು. ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗಿದೆ ಅಂದ್ಕೊಂಡು ಪಾಸ್ತಾ ಮಾಡಿದೆ. ನಾನು ಪಾಸ್ತಾ ಮಾಡಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಕ್ಕಳು ಕೂಡ ಬಂದಿದ್ದರು. ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.